ಅಲ್ಲದೆ ಅದೇ ಗಾಡಿಯಿಂದ ನಮ್ಮ ಬಜರಂಗ ದಳದ ಗಾಡಿಗೆ ಫೈರಿಂಗ್ ಕೂಡ ಆಗಿರುತ್ತೆ. ಹಾಗಾಗಿ ಪೊಲೀಸ್ ಇಲಾಖೆಯ ವೈಫಲ್ಯದಿಂದಾಗಿ ಇವತ್ತು ಏನು ರಾಜಾರೋಷವಾಗಿ ಗೋವಿನ ಸಾಗಾಟ ನಡೀತಾ ಇದೆ. ಇವತ್ತು ಬೆಳಿಗ್ಗೆ ಅಂಡೇಲಿನಿಂದ ಮೂಡಬಿದ್ರೆಯಿಂದ ಅಂಡೇಲಿನಿಂದ ಸೂರಲ್ಪಾಡಿಗೆ ಏನು ಅಮಾನುಷವಾಗಿ ಗೋವುಗಳನ್ನು ವಾಹನದಲ್ಲಿ ತುಂಬಿಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಬಜರಂಗ ದಳದ ಕಾರ್ಯಕರ್ತರು ತಡೆದು ಅದನ್ನು ಪೊಲೀಸಿಗೆ ಒಪ್ಪಿಸುವಂಥ ಕಾರ್ಯವನ್ನು ಮಾಡ್ತಾರೆ. ಈ ತಡೆಯುವಂಥ ಸಂದರ್ಭದಲ್ಲಿ ಗೋವಿಗೆ ರಕ್ಷಣೆಗಿರತಕ್ಕಂತಹ ಹಿಂದಿನಿಂದ ಒಂದು ಕೆಂಪು ಕಲ್ಲರ್ನ ಬೊಲೆರೋ ಗಾಡಿ ಬರುತ್ತೆ. ಆ ಗಾಡಿಯಲ್ಲಿ ಎರಡು ಗೋ ಹಂತಕರು ತಲೆಗೆ ಕೇಸರಿಯನ್ನು ಜನರಿಗೇನು ಭಂಗ ಮಾಡಲಿಕ್ಕೋಸ್ಕರವಾಗಿ ಕೇಸರಿ ಬಟ್ಟೆಯನ್ನು ತಲೆ ಕಟ್ಟಿರ್ತಾರೆ. ಅಲ್ಲದೆ ಅದೇ ಗಾಡಿಯಿಂದ ನಮ್ಮ ಬಜರಂಗ ದಳದ ಗಾಡಿಗೆ ಫೈರಿಂಗ್ ಕೂಡ ಆಗಿರುತ್ತೆ. ಆ ಫೈರ್ ಮಿಸ್ಫೈರ್ ಆಗುತ್ತೆ. ಅಷ್ಟೇ ಅಲ್ಲ, ಈ ಚಿಕ್ಕ ಗಾಡಿಯಲ್ಲಿ ಚಿಕ್ಕ ಗಾಡಿಯಲ್ಲಿ 19 ಗೋವುಗಳನ್ನು ಅಮಾನುಷವಾಗಿ ಅದರ ತಲೆಯನ್ನು ಕೊಂಬುಗಳನ್ನು ಕಟ್ಟಿ ಕಾಲನ್ನು ಕಟ್ಟಿ ಮೇಲೆ ಅದೊಂದು ರೀತಿಯಲ್ಲಿ ಏನು ಭಯದ ರೀತಿಯಲ್ಲಿ ಆ ಗೋವುಗಳನ್ನು ಒಂದು ಅಕ್ರಮವಾಗಿ ಸಾಗಾಟ ಮಾಡುವಂಥ ಕೃತ್ಯ ನಡೆಯುತ್ತೆ. ಇತ್ತೀಚೆಗೆ 2 ವಾರಗಳಲ್ಲಿ ಸುಮಾರು 5-6 ಪ್ರಕರಣಗಳಲ್ಲಿ 1 ಕ್ವಿಂಟಲ್ಗಿಂತಲೂ ಅಧಿಕ ಗೋಮಾಂಸವನ್ನು ಬಜರಂಗ ದಳದ ಕಾರ್ಯಕರ್ತರು ಹಿಡಿದು ಪೊಲೀಸರಿಗೆ ಒಪ್ಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಪ್ರೆಸ್ ಮೀಟ್ ಕೂಡ ನಡೆಯುತ್ತೆ. ಪ್ರೆಸ್ ಮೀಟ್ನಲ್ಲಿ ಏನು ಪೊಲೀಸ್ ಇಲಾಖೆಗೆ ಆಗ್ರಹವನ್ನು ಮಾಡಿದರು, ನಾಕಾಬಂದಿಗಳನ್ನು ಹಾಕಬೇಕು ಮತ್ತು ಎಲ್ಲೆಲ್ಲಿ ಗೋವಿನ ಅಕ್ರಮ ಗೋವನ್ನು ಕಡಿಯುವಂತಹ ಕಸಾಯಿಖಾನೆಗಳಿದೆ, ಅಂಡೇಲಿರ್ಬೋದು, ಸೂರಲ್ಪಾಡಿ ಇರ್ಬೋದು, ಕುದ್ರೋಳಿ ಇರ್ಬೋದು, ತಣ್ಣೀರ್ಬಾವಿ, ಜೋಕಟ್ಟೆ ಅಥವಾ ಕಾರ್ನಾಡ್ನಂತಹ ಕೆಲವು ಭಾಗಗಳನ್ನು ಗುರುತಿಸಿ ಪೊಲೀಸರಿಗೆ ಹೇಳುವಂಥ ಕೆಲಸಗಳು ಕೂಡ ನಡೆಯುತ್ತಿದೆ. ಆದರೆ ಪೊಲೀಸರು ಇದುವರೆಗೆ ಯಾವುದೇ ರೀತಿಯಂತಹ ಕ್ರಮವನ್ನು ಕೈಗೊಂಡಿಲ್ಲ. ಮಾಂಸ ಪತ್ತೆ ಮಾಡಿದ್ದಾರೆ, ಆ ಕಡಿಯಲ್ಪಟ್ಟಂತಹ ಆ ಕಸಾಯಿಖಾನೆ ಎಲ್ಲಿ, ತನ್ನಂತಹ ಗೋವುಗಳಿಂದ ಎಲ್ಲಿಂದ ಬಂದಿದೆ, ಹಾಗೂ ಆ ಕಸಾಯಿಖಾನೆಗಳನ್ನು ಮುಟ್ಟುಗೋಲು ಹಾಕಬೇಕು, ವಾಹನಗಳನ್ನು ಮುಟ್ಟುಗೋಲು ಹಾಕಬೇಕು ಅಂತ ಎಲ್ಲ ವಿಷಯವನ್ನು ಪೊಲೀಸರಿಗೆ ತಿಳಿಸಿದ್ರು ಕೂಡ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಹಾಗಾಗಿ ಪೊಲೀಸ್ ಇಲಾಖೆಯ ವೈಫಲ್ಯದಿಂದಾಗಿ ಇವತ್ತು ರಾಜಾರೋಷವಾಗಿ ಗೋವಿನ ಸಾಗಾಟ ನಡೀತಾ ಇದೆ. ನಾನು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಇದಕ್ಕಿಂತ ಮುಂಚಿತವಾಗಿ ನಮ್ಮ ಧಾರ್ಮಿಕ ಭಾವನೆಗೆ ಗೋವನ್ನು ನಾವು ತಾಯಿ ದೇವರು ಅಂತ ನಂಬ್ತೇವೆ. ಅಂತಹ ಗೋವುಗಳನ್ನು ಅಮಾನುಷವಾಗಿ ಈ ರೀತಿಯ ಭಯಾನಕ ವಾತಾವರಣ ನಿರ್ಮಾಣ ಮಾಡಲಿಕ್ಕೋಸ್ಕರವಾಗಿ ಈ ರೀತಿಯ ಸಾಗಾಟವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಇದಕ್ಕಿಂತ ಮುಂಚೆ ಕೆಲವು ವರ್ಷಗಳ ಹಿಂದೆ ಕೊಟ್ಟಾರದಲ್ಲಿ ಇಂತಹ ಘಟನೆ ನಡೆದಾಗ 2 ದಿನ ಮಂಗಳೂರು ಬಂದ್ ಆಗಿತ್ತು. ಅದಕ್ಕೆ ಆಸ್ಪದವನ್ನು ಕೊಡಬೇಡಿ, ಈ ಪೊಲೀಸ್ ಬಜರಂಗ ದಳದ ಕಾರ್ಯಕರ್ತರು ಗೋವುಗಳನ್ನು ತಡೆದಿದ್ದಾರೆ, ಆ ಗೋವುಗಳು ಎಲ್ಲಿಂದ ಬಂದದ್ದು, ಯಾರ ಮನೆಯಿಂದ ಕದ್ದದ್ದು, ಅದನ್ನು ತನಿಖೆ ಮಾಡಬೇಕು. ಎಲ್ಲಿ ಕಸಾಯಿಖಾನೆಗೆ ಅದನ್ನು ಕೊಂಡೋಗಲಾಗ್ತಾ ಇತ್ತು ಎಲ್ಲ ಕೂಲಂಕುಷವಾಗಿ ತನಿಖೆ ಮಾಡಿ ಅವರನ್ನು ಬಂಧನ ಮಾಡಿ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದೇನೆ.